ವಿದ್ಯಾರ್ಥಿಗಳೇ 7ನೇ ತರಗತಿ ಗಣಿತ ಪಾಠ. ಅದರಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಎನ್ನುವ ಪಾಠದ ಅಭ್ಯಾಸ 9.1ರ 9 ಮತ್ತು 10ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 9ನೇ ಲೆಕ್ಕ ಪ್ರತಿಯೊಂದರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದರೆ, 1ನೇ ಲೆಕ್ಕ 2/3 ಮತ್ತು 5/2 ಅಂತ. ನಾವೇನು ಮಾಡಬೇಕು, ಛೇದಗಳನ್ನು ನಾವು ಸಮ ಮಾಡ್ಕೋಬೇಕು. ಛೇದಗಳನ್ನು ಸಮ ಮಾಡ್ಕೊಳ್ಲಿಕ್ಕೆ ಛೇದಗಳಾದಂಥ ಯಾವ್ಯಾವು ಇಲ್ಲಿ ಛೇದ 3 ಮತ್ತು 2 ಇದರ ಲಾಸಹವನ್ನು ಕಂಡುಹಿಡಿಯೋಣ. 3 ಮತ್ತು 2ರ ಲಾಸಹ ಏನಾಗುತ್ತೆ, 6 ಆಗುತ್ತೆ. ಹಾಗಾಗಿ ಈಗ ಮೊದಲನೇದಾಗಿ 2/3 ಇದನ್ನೇನು ಮಾಡ್ಕೋಬೇಕು, ಛೇದ 6 ಆಗಬೇಕು. 6 ಆಗಬೇಕು ಅಂದರೆ 3ಅನ್ನು 2ರಿಂದ ಗುಣಿಸ್ತೀವಿ. ಸೊ ಅಂಶವನ್ನು ಸಹ 2ರಿಂದ ಗುಣಿಸ್ಬೇಕು. ಆಗ 4/6 ಆಗುತ್ತೆ. ಇದು ಒಂದನೇದು. ಈಗ ಎರಡನೇದು ಅದೇ ರೀತಿ ಯಾವುದು 5/2 ಇದೆ. 5/2 ಈ 2 ಏನಿದೆ 6 ಆಗಬೇಕು ಅಂತಂದರೆ ಇದನ್ನು 3ರಿಂದ ಗುಣಿಸ್ತೀವಿ. ಅಂಶವನ್ನು ಸಹ 3ರಿಂದ ಗುಣಿಸ್ತೀವಿ. ಆಗ 5 3 15/6 ಆಗುತ್ತೆ. ಇದು ಈಗ ಯಾವ್ದು ಬಂತು, ಈಗ 4/6 ಮತ್ತು 15/6 ಇವೆರಡಿದೆ. ಇದರಲ್ಲಿ ಯಾವ್ದು ದೊಡ್ಡದು ಅಂತ ನಾವು ಸುಲಭವಾಗಿ ಹೇಳ್ಬೋದು. ಅಂಶ ಸೇಮ್, ಛೇದ ಒಂದೇ ಆಗಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದೋ ಅದು ದೊಡ್ಡದಾಗಿರುತ್ತೆ. ಹಾಗಾಗಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂಶ ದೊಡ್ಡದಿರ್ತಕ್ಕಂಥದ್ದು ದೊಡ್ಡದಾಗಿರುತ್ತೆ. ಹಾಗಾಗಿ 4/6 ಲೆಸ್ ದೆನ್ 15/6 ಅಂತ ಆಗುತ್ತೆ. ಅಥವಾ ಇದನ್ನು ಹಿಂಗೆ ಬರಿಬೋದು, 4/6 ಅಂತಂದರೆ ಯಾವುದು 2/3 ಚಿಕ್ಕದು, ಅದಕ್ಕಿಂತ 15/6 ಅಂತಂದರೆ 5/2 ಅಂತ. ಸೊ 2/3 ಏನಿದೆ ಅದು ಚಿಕ್ಕದು 5/2ಕ್ಕಿಂತ ಅಂತ, ಹೌದಾ? ಹಾಗಾಗಿ ದೇರ್ ಫಾರ್ ಯಾವುದು ದೊಡ್ಡದು, 5/2 ದೊಡ್ಡದು. ಅದೇ ರೀತಿ ಎರಡನೇ ಲೆಕ್ಕ ಮಾಡೋಣ. -5/6 -4/3 ಅಂತ. ಈ -5/6 ಏನಿದೆ, ಫಸ್ಟು ಛೇದಗಳ ಲಾಸಹವನ್ನು ಕಂಡುಹಿಡ್ಕೊಳ್ಳೋಣ. ಯಾಕಂದರೆ ಛೇದ ಸೇಮ್ ಆಗಬೇಕು. ಛೇದಗಳ ಲಾಸಹ 6 ಮತ್ತು 3ರ ಲಾಸಹ ಏನು 6, ಹೌದಾ? ಹಾಗಾಗಿ ಇದೇನಿದೆ -5/6 ಇದು ಕರೆಕ್ಟ್ ಇದೆ, ಹೌದಾ? ಈಗ ನಾವೇನು ಮಾಡೋಣ, -4/3 ತೆಗೆದುಕೊಳ್ಳೋಣ. -4/3 ಈ 3 ಏನಿದೆ ಇದು 6 ಆಗಬೇಕು ಅಂದರೆ 2ರಿಂದ ಗುಣಿಸ್ಬೇಕು. ಮೇಲೂ ಸಹ ಅಂಶವನ್ನು ಸಹ 2ರಿಂದ ಗುಣಿಸ್ಕೊಳ್ಳೋಣ. ಆಗ -8/6 ಆಗುತ್ತೆ. ಸೊ ಹಾಗಾಗಿ ಈಗ ಇಲ್ಲಿ ಏನಿದೆ -5/6 ಮತ್ತು -8/6. ಇಲ್ಲಿ ಚಿಕ್ಕ ಸಂಖ್ಯೆ ಯಾವುದು, -8 ಅನ್ನೋದು ಚಿಕ್ಕದಾಗಿದೆ, -5 ಅನ್ನೋದು ದೊಡ್ಡದಾಗಿದೆ. ಹಾಗಾಗಿ -8/6 ಅನ್ನೋದೇ ಇಲ್ಲಿ ಚಿಕ್ಕದು. ಹಾಗಾಗಿ ನಾವು ಹೇಗೆ ಬರಿಬೋದು, -5/6 ದೊಡ್ಡದು, -8/6 ಅಂತ, ಹೌದಾ? ಹಾಗಾಗಿ ಇದರಲ್ಲಿ ದೊಡ್ಡದು ಯಾವುದು, ದೊಡ್ಡದು -5/6 ದೊಡ್ಡದು. ಇನ್ನು ಮೂರನೇ ಲೆಕ್ಕ -3/4 ಮತ್ತು 2/-3 ಅಂತ. ಈಗ 4 ಮತ್ತು 3ರ ಲಾಸಹ ಕಂಡುಹಿಡ್ಕೊಳ್ಳೋಣ. ಛೇದಗಳಾದಂಥ 4 ಮತ್ತು 3ರ ಲಾಸಹ ಏನು 12 ಆಗುತ್ತೆ, ಹೌದಾ? ಹಾಗಾಗಿ -3/4 ಇಸ್ ಈಕ್ವಲ್ ಟು -3/4. ಈ 4 ಇರ್ತಕ್ಕಂಥದ್ದು 12 ಆಗಬೇಕು ಅಂದರೆ 3ರಿಂದ ಗುಣಿಸ್ಕೋಬೇಕು. ಇದನ್ನು ಸಹ 3ರಿಂದ ಗುಣಿಸ್ಕೊಳ್ಳೋಣ. ಆಗ -3 3 9 ಕೆಳಗೆ 12. ಅದೇ ರೀತಿ ಎರಡನೇದು ಇಲ್ಲೇನು ಯಾವುದು ಎರಡನೇ ಸಂಖ್ಯೆ 2/-3. ಈ 2/-3 ಏನಾಗಬೇಕು, 12 ಆಗಬೇಕು, ಕೆಳಗೆ ಛೇದ. ಹಾಗಾಗಿ ಏನು ಮಾಡಬೇಕು, ಇದನ್ನು ಯಾವುದರಿಂದ ಗುಣಿಸ್ಕೊಳ್ಳೋಣ, -3 ಇದೆ, 4ರಿಂದ ಗುಣಿಸ್ಕೊಳ್ಳೋಣ. ಅಂಶವನ್ನು ಸಹ 4ರಿಂದ ಗುಣಿಸ್ಕೋಬೇಕಾಗುತ್ತೆ. ಆಗ 4 2 8, ಇಲ್ಲಿ -12 ಆಯಿತು. ಈಗ ಎರಡು ಸಂಖ್ಯೆಗಳು ಬರ್ತವೆ. ಯಾವ್ಯಾವು, -3/4 ಜಾಗದಲ್ಲಿ ಏನು ಈಗ -9/12 ಮತ್ತು ಇದು ಅಷ್ಟೇ -8/12 ಅಂದ್ರೂ ಏನು ತಪ್ಪಾಗೋದಿಲ್ಲ. ಹಾಗಾಗಿ ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು 8, ಹೌದಾ? ಹಾಗಾಗಿ ಇಲ್ಲಿ -8 ಅನ್ನೋದು ದೊಡ್ಡದು, ಅದಕ್ಕಿಂತ -9ಕ್ಕಿಂತ. ಹಾಗಾಗಿ ಇದು ದೊಡ್ಡದು ಅಂತ. ಅಂದರೆ ನಾವು ಹಿಂಗೆ ಬರಿಬೋದು, ಯಾವುದು -9/12 ಅಂದರೆ ಯಾವುದು -3/4. ಇದು ಏನಿದೆ ಚಿಕ್ಕದು, ಅದಕ್ಕಿಂತ -8/12 ಅಂತಂದರೆ ಅದು 2/3 ಅಂತ. ಹಾಗಾಗಿ ಇದರಲ್ಲಿ ನಾವು ದೊಡ್ಡದು ಯಾವುದು 2/3, ಯಾವುದು -2/3 ದೊಡ್ಡದು ಆಗಿದೆ. ಈಗ ಅದೇ ರೀತಿ 4ನೇ ಲೆಕ್ಕ ಮಾಡೋಣ. -1/4 ಮತ್ತು 1/4 ಅಂತ. ಇದು ತುಂಬ ಸಿಂಪಲ್ಲು, ಹೌದಾ? ಏನು ಮೈನಸ್ ಏನಿದೆ ಅದು ಋಣ ಭಾಗಲಬ್ಧ ಸಂಖ್ಯೆ ಯಾವಾಗಲೂ
ಧನ ಭಾಗಲಬ್ಧ ಸಂಖ್ಯೆಗಿಂತ ಚಿಕ್ಕದಿರುತ್ತೆ. ಹಾಗಾಗಿ -1/4 ಚಿಕ್ಕದು 1/4 ಅಂತ ಬರೆದ್ರೆ ಮುಗಿಯುತ್ತೆ. 5ನೇ ಲೆಕ್ಕ -3 7ನೇ 2 -3 5ನೇ 4. ಇದರಲ್ಲಿ ದೊಡ್ಡದು ಯಾವುದು ಅಂತ. ಈಗ ಛೇದ ಏನಿದೆ 7 ಮತ್ತು 5 ಇದೆ, ಅದರ ಲಾಸವನ್ನು ತೆಗೆದುಕೊಳ್ಳೋಣ. 7 ಮತ್ತು 5ರ ಲಾಸ ಏನಾಗುತ್ತೆ 35 ಆಗುತ್ತೆ. ಈಗ ಮೊದಲು -3 7ನೇ 2 ಏನಿದೆ ಇದು ಎಂಥ ಭಿನ್ನರಾಶಿ? ಮಿಶ್ರ ಭಿನ್ನರಾಶಿ. ಇದನ್ನು ವಿಷಮಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಣ. 7 3 21, ಹೌದಾ? 21 2 23. ಎಂಥ 23? -23 7 ಅಂದರೆ 23/7 ಆಗುತ್ತೆ. ಈಗ ಈ -23/7 ಏನಿದೆ ಇದು ಛೇದ ಏನಾಗಬೇಕು 35 ಆಗಬೇಕು. ಅಂದರೆ 7ಅನ್ನು 5ರಿಂದ ನಾವು ಗುಣಿಸೋಣ, ಅಂಶವನ್ನು ಸಹ 5ರಿಂದ ಗುಣಿಸ್ಬೇಕಾಗತ್ತೆ. ಈಗ ನೋಡಿ 5 3 15 ದಶಕ 1, 5 2 10 1 11. ನೆಕ್ಸ್ಟ್ ಕೆಳಗೆ 5 1 35. ಇದು ಯಾವುದು -115/35 ಆಗುತ್ತೆ. ನೆಕ್ಸ್ಟು ಇನ್ನೊಂದು ಯಾವುದು -3 5ನೇ 4. ಇದು 5 3 15, 5 3 15, 15 4 19, -19/5 ಆಗುತ್ತೆ. ಈಗ ಈ ಏನಿದೆ ಕೆಳಗೆ 5 ಇದು 35 ಆಗಬೇಕು ಅಂದರೆ 7ರಿಂದ ಗುಣಿಸ್ಬೇಕು, ಅಂಶವನ್ನು ಸಹ 7ರಿಂದ ಗುಣಿಸ್ಬೇಕು. ಆಗ 19 7 133. ಎಂಥ 133? -133. ಇಲ್ಲಿ ಕೆಳಗೆ 5 1 35. ಈಗ ನೋಡಿ -115/35 ಮತ್ತು -133/35. ಇದರಲ್ಲಿ ದೊಡ್ಡದು ಯಾವುದು? -115 ದೊಡ್ಡದು, ಹಾಗಾಗಿ ಇದು ದೊಡ್ಡದಾಗಿರುತ್ತೆ. ಅಂದರೆ -115/35 ಅಂದರೆ ಯಾವುದು? -3 7ನೇ 2 ಇದೇನಿದೆ ಇದು ದೊಡ್ಡದು, ಯಾವುದಕ್ಕಿಂತ? -3 5ನೇ 4ಕ್ಕಿಂತ. ಸೊ ಹಂಗಾಗಿ ಇನ್ನೊಂದು ಸರಿ ಬರೆದ್ಬಿಡೋಣ. ಇಲ್ಲಿ ಯಾವುದು? -3 7ನೇ 2 ದೊಡ್ಡದು. ಹತ್ತನೇ ಲೆಕ್ಕ ಮುಂದಿನ ಭಾಗಲಬ್ಧ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಏರಿಕೆ ಕ್ರಮ ಅಂತಂದ್ರೆ ಏನು ಅಂತಂದರೆ ಮೊದಲು ಚಿಕ್ಕದಿರೋದು ಬರೀಬೇಕು. ಇದರಲ್ಲಿ ಚಿಕ್ಕದು ಯಾವುದು? -3/5 ಎಲ್ಲದಕ್ಕಿಂತ ಚಿಕ್ಕದು, ಹೌದಾ? 5 ಚಿಕ್ಕದು. ನೆಕ್ಸ್ಟ್ ಯಾವುದು? -2/5, ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು. ನೆಕ್ಸ್ಟ್ ಅದಕ್ಕಿಂತ ದೊಡ್ಡದಿರ್ತಕ್ಕಂಥದ್ದು ಯಾವುದು? -1/5, ಅದಕ್ಕಿಂತ ದೊಡ್ಡದಿದೆ. ಇಲ್ಲಿ ಛೇದ ಸಮ ಇರೋದರಿಂದ ಅಂಶಗಳು ಏನು ಯಾವುದು ಚಿಕ್ಕದಿರುತ್ತೋ ಅದು ಚಿಕ್ಕದಾಗಿರುತ್ತೆ ಅಂತ. ಇಲ್ಲಿ -3 ಅನ್ನೋದು ಚಿಕ್ಕದು -1ಕ್ಕಿಂತ, ಹಂಗಾಗಿ ಅದನ್ನು ನಾವು ಬರೆದಿದ್ದೀವಿ. ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ. ಎರಡನೇ ಲೆಕ್ಕ -1/3, -2/9 ಮತ್ತು -4/3 ಅಂತ ಇದೆ. ಈಗ ಛೇದಗಳೇನಿದೆ, ಛೇದ 3, 9 ಏನಿದೆ ಅದರ ಲಾಸಹವನ್ನು ಕಂಡುಹಿಡ್ಕೊಳ್ಳೋಣ. 3 ಮತ್ತು 9ರ ಲಾಸಹ 9 ಆಗುತ್ತೆ ಅಲ್ವಾ? ಹಾಗಾಗಿ ಈಗ ನಾವೇನು ಮಾಡೋಣ? -1/3 ಇದನ್ನು ಛೇದ ಏನಾಗಬೇಕು? 9 ಆಗಬೇಕು. 9 ಆಗಬೇಕಂದ್ರೆ ಇದನ್ನು 3ರಿಂದ ಗುಣಿಸ್ಕೊಳ್ಳೋಣ, ಅಂಶವನ್ನು ಸಹ 3ರಿಂದ ಗುಣಿಸ್ಕೊಳ್ಳೋಣ. ಆಗ -3/9 ಆಯ್ತಿದ್ದು. ನೆಕ್ಸ್ಟ್ ಇದು ಅಷ್ಟೇ -4/3. ಇದು -4/3 ಏನಿದೆ ಇದು 9 ಆಗಬೇಕು ಅಂತಂದರೆ 3ರಿಂದ ಗುಣಿಸ್ಕೊಳ್ಳೋಣ, ಅಂಶವನ್ನು ಸಹ 3ರಿಂದ ಗುಣಿಸ್ಕೊಳ್ಳೋಣ. ಆಗ -12/9 ಆಗುತ್ತೆ. ಸೊ ಈಗ ಯಾವ್ಯಾವ ಸಂಖ್ಯೆ ಬಂದವು? -3/9, -2/9, ನೆಕ್ಸ್ಟ್ -12/9 ಅಂತ. ಈಗ ಚಿಕ್ಕದು ಯಾವುದು? ಎಲ್ಲದಕ್ಕಿಂತ ಚಿಕ್ಕದು ಯಾವುದು? -12/9. ಇದು ಚಿಕ್ಕದು, ಎದಕ್ಕಿಂತ? -3/9ಕ್ಕಿಂತ. ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು ಅಂತಂದರೆ ಯಾವುದು? -2/9. ಸೊ ಈಗ ಬರ್ದ್ಬಿಡೋಣ. -12/9 ಅಂದರೆ ಯಾವ್ದು ಬಂತು? ಯಾವ ಸಂಖ್ಯೆ? ಈ ಸಂಖ್ಯೆ ಅಂದರೆ -4/3 ಎಲ್ಲದಕ್ಕಿಂತ ಚಿಕ್ಕದು, ಹೌದಾ? ನೆಕ್ಸ್ಟ್ ಅದಕ್ಕಿಂತ ಚಿಕ್ಕದು 3/9 ಅಂತಂದರೆ 3/9 ಅಂದರೆ ಯಾವುದು? -1/3. ನೆಕ್ಸ್ಟ್ ಕೊನೆಗೆ ಉಳಿದಿರ್ತಕ್ಕಂಥದ್ದು ಯಾವುದು? -2/9. ಅದೇ ಕೊಟ್ಟಿರ್ತಕ್ಕಂಥದ್ದು, ಹೌದಾ? ಸೊ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ. ಮೂರನೇ ಲೆಕ್ಕ -3/7, -3/2 ಮತ್ತು -3/4 ಅಂತ. ಇಲ್ಲಿ ಅಂಶ ಸೇಮ್ ಇದ್ದಾವೆ. ಅಂಶ ಸೇಮ್ ಇದ್ದಾಗ ಮತ್ತು ಋಣ ಭಾಗಲಬ್ಧ ಸಂಖ್ಯೆ ಇದ್ದಾಗ ನೆನ್ಪಿಟ್ಕೊಳ್ಳಿ, ಈ ಛೇದಗಳಲ್ಲಿ ಯಾವುದು ದೊಡ್ಡದಿರುತ್ತೋ ಅದೇ ದೊಡ್ಡ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ.
ಸೊ ನೋಡಿ, ಛೇದ ದೊಡ್ಡದು ಯಾವುದಿರುತ್ತೋ ಅದೇ ಭಾಗಲಬ್ಧ ಸಂಖ್ಯೆ ದೊಡ್ಡದಾಗಿರುತ್ತೆ ಯಾವಾಗ ಋಣ ಭಾಗಲಬ್ಧ ಸಂಖ್ಯೆ ಇದ್ದಾಗ. ಸೊ ಹಾಗಾಗಿ ಇದರಲ್ಲಿ ಚಿಕ್ಕದಿರ್ತಕ್ಕಂಥದ್ದು ಯಾವುದು ಮೊದಲು -3/2 ಇದು ಚಿಕ್ಕದು ಎಲ್ಲದಕ್ಕಿಂತ, ಹೌದಾ. ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು ಯಾವುದು -3/4, ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು. ನೆಕ್ಸ್ಟ್ ಕೊನೆಯದು ಎಲ್ಲದಕ್ಕಿಂತ ದೊಡ್ಡದು ಯಾವುದು -3/7. ಸೊ ಇದು ಏನಾಗಿದೆ, ಏರಿಕೆ ಕ್ರಮ ಆಗಿದೆ.